ನಿಮ್ ಫ್ರೆಂಡ್ ಮಚ್ಚ ಅರ್ಜೆಂಟ್ 500 ರೂಪಾಯಿ ಕೊಡೋ, ನಾಳೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ, ನೀವು ನಂಬಿ ಕೊಡ್ತೀರಾ? 6 ತಿಂಗಳಾದ್ಮೇಲೂ ಅದೇ ಡೈಲಾಗ್ ಹೇಳ್ತಾನೆ, ಮಚ್ಚ ನಾಳೆ ಕೊಡ್ತೀನಿ ಅಂತ. ನಿಮಗೆ ಗೊತ್ತಾಗುತ್ತೆ ನಾಳೆ ಅನ್ನೋದು ಬರುತ್ತೆ, ಆದ್ರೆ ಎಷ್ಟ್ ನಾಳೆ ಬಂದ್ರು ಇವನಿಂದ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೇಮ್ ಬ್ಯಾಂಕ್ ಅಲ್ಲೂ ಕೂಡ ಬ್ಯಾಂಕ್ ಜನರಿಗೆ, ಕಂಪನೀಸ್ಗೆ ಲೋನ್ ನ ಕೊಟ್ಬಿಟ್ಟು ಅದ್ರ ಬಡ್ಡಿ ಬರುತ್ತಲ್ಲ, ಅದರಿಂದ ಬಿಸ್ನೆಸ್ ನ ನಡೆಸ್ತಾ ಇರುತ್ತೆ. ಕೆಲವರು ಕಷ್ಟಪಟ್ಟು ದುಡಿಯೋರು ಬಡ್ಡಿ ಅಸ್ಲು ಎರಡು ಕರೆಕ್ಟ್ ಆಗಿ ಕಟ್ತಾ ಇರ್ತಾರೆ. ಆದ್ರೆ ಕೆಲವು ಕಲಾವಿದರು ಇರ್ತಾರೆ, ಬಡ್ಡಿ ಇರ್ಲಿ ಅಸ್ಲಿಗೆ ಉಂಡೆ ನಾಮ ತಿಕ್ಕಿ ಪೋಟ್ ಆಗ್ಬಿಟ್ಟಿರ್ತಾರೆ. ಬ್ಯಾಂಕ್ ಕೂಡ ಇದು ಬರುತ್ತೆ ವಾಪಸ್ಸು ಅನ್ನೋ ಆಸೆನೆ ಬಿಟ್ಬಿಟ್ಟು ತನ್ನ ಆಸ್ತಿಯಲ್ಲಿ ಈ ಲೋನ್ ಅಮೌಂಟ್ ನ ತೆಗೆದಾಕ್ಬಿಡುತ್ತೆ. ಅದನ್ನೇ ರೈಟ್ ಆಫ್ ಅಂತ ಕರೀತಾರೆ. ಸೊ ಈ ವರ್ಷ ಕೆಲವು ದೊಡ್ಡ ಬ್ಯಾಂಕ್ಗಳು ಎಷ್ಟೆಷ್ಟು ಅಮೌಂಟ್ ನ ರೈಟ್ ಆಫ್ ಮಾಡಿದಾರೆ ಅಂತ ಲಿಸ್ಟ್ ಇಲ್ಲಿದೆ ನೋಡಿ. ಡೇಟಾ ಪ್ರಕಾರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 18,317 ಕೋಟಿ ರೈಟ್ ಆಫ್ ಮಾಡಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 18,264 ಕೋಟಿ, ಎಸ್ ಬಿ ಐ ಬ್ಯಾಂಕ್ 16,161 ಕೋಟಿ,